ಇದೊಂದು ಇದೆಯಲ್ಲ, ಅನೇಕ ದಿನಗಳಿಂದ ಚರ್ಚೆ ಆಗ್ತಾ ಇದ್ದಂಥ ಇಂಗ್ಲೆಂಡಿನ ವರದಿ ಇದು. ಜಗತ್ತು ಬೆಚ್ಚಿ ಬೀಳೋ ಹಾಗಿದೆ, ಜಗತ್ತು ಬೆಚ್ಚಿ ಬೀಳೋ ಹಾಗೆ. ಇಲ್ಲಿ ಹೆಂಗೆ ಲವ್ ಜಿಹಾದ್ ಅಂತ ಚರ್ಚೆ ಆಗುತ್ತಲ್ಲ, ಯುರೋಪಿನಲ್ಲಿ ಗ್ರೂಮಿಂಗ್ ಗ್ಯಾಂಗ್ ಅಂತ ಅದನ್ನು ಕರೀತಾರೆ. ಗ್ರೂಮಿಂಗ್ ಗ್ಯಾಂಗ್ ಅಂತ ಚರ್ಚೆ ಆಗುತ್ತೆ. ಗ್ರೂಮಿಂಗ್ ಗ್ಯಾಂಗ್ ಅಂದ್ರೇನು? ಸಣ್ಣ ಪುಟ್ಟ ನೌಕರಿಗಳನ್ನು ಮಾಡ್ತಿರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಿರ್ತಾರೆ, ಆರ್ಥಿಕವಾಗಿ ಅಷ್ಟೇನೂ ಅವರೇನು ಸಬಲರಾಗಿರೋದಿಲ್ಲ. ಆದರೂ ಅವ್ರ ಹತ್ರ ಹೆಂಗೋ ಒಂದಷ್ಟು ದುಡ್ಡು ಜಾಸ್ತಿ ಇರುತ್ತೆ. ಅವರು ಯಾವುದೋ ಹುಡುಗಿನ ಟಾರ್ಗೆಟ್ ಮಾಡಿ ಅವರಿಗೆ ಕಾಸ್ಟ್ಲಿ ಗಿಫ್ಟ್ ಕೊಟ್ಟು ಅವ್ರನ್ನ ಬುಟ್ಟಿಗೆ ಹಾಕತ್ತಾರೆ, ಸುತ್ತಾಡ್ಸೋಕ್ಕೆ ಶುರು ಮಾಡ್ತಾರೆ. ಅವರವರ ಮಧ್ಯದಲ್ಲಿ ದೈಹಿಕ ಸಂಪರ್ಕ ಆಗುತ್ತೆ. ಇಂಗ್ಲೆಂಡ್ನಲ್ಲಿ ಅದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಯಿತು. ಒಂದು ಸಲ ಒಂದು ಹುಡುಗಿಯ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದವನು ಆಕೆಯನ್ನು ಡ್ರಗ್ಸ್ ಕೊಟ್ಟು, ಇನ್ನೊಂದು ಕೊಟ್ಟು, ಮತ್ತೊಂದು ಕೊಟ್ಟು, ಮಾದಕ ವಸ್ತುಗಳಿಗೆ ವ್ಯಸನಿಯನ್ನಾಗಿ ಮಾಡ್ತಾ ಇದ್ದ. ಆಮೇಲೆ ಆತ ತನ್ನ ಸ್ನೇಹಿತರನ್ನು ಕರೀತಾ ಇದ್ದ ಆಕೆಯನ್ನು ಅನುಭವಿಸುವುದಕ್ಕೆ. ಹೆಂಗೆ ಅಂದರೆ, ಒಬ್ಬ ಬಾಲಕಿಯ ಸ್ವೋರ್ನಿನ್ ಸ್ಟೇಟ್ಮೆಂಟ್ ಇದೆ, ನನ್ನ ಮೇಲೆ ಅತ್ಯಾಚಾರವೆಸಗಿದವರು ಸರಿಸುಮಾರು 600 ಜನ ಅಂತ. 600 ಜನ, 2.5 ಲಕ್ಷ ಬಾಲಕಿಯರು, ಅವರ ಪೈಕಿ ಬಹುತೇಕರು ಅಪ್ರಾಪ್ತರು. 1990s ನಡೀತಾ ಇರುವಂಥದ್ದಿದು ಇಂಗ್ಲೆಂಡ್ನಲ್ಲಿ. ಯಾವುದೂ ಕಪೋಲ ಕಲ್ಪಿತವಲ್ಲ. ಪಾರ್ಲಿಮೆಂಟ್ನಲ್ಲಿ ಸಬ್ಮಿಟ್ ಆದಂಥ ರಿಪೋರ್ಟಿನ ಆಧಾರದ ಮೇಲೆ ಹೇಳ್ತಾ ಇರೋದು ಇದನ್ನು. ಹಾಗೆ ಲಕ್ಷಾಂತರ ಬ್ರಿಟಿಷ್ ಬಾಲಕಿಯರನ್ನು ಬಲೆಗೆ ಬೀಳಿಸಿಕೊಂಡು ಘೋರ ಅತ್ಯಾಚಾರವೆಸಗಿ, ಅತ್ಯಾಚಾರದ ಘೋರತೆಗಳ ಬಗ್ಗೆ ಕೆಲವು ಸ್ಟೇಟ್ಮೆಂಟ್ಗಳನ್ನು ನೋಡಿದರೆ ಗಾಬರಿ ಆಗುತ್ತೆ. ಅದೆಲ್ಲವನ್ನೂ ಮಾಡಿದ ಈ ಗ್ರೂಮಿಂಗ್ ಗ್ಯಾಂಗ್ ಪೈಕಿ 97% ಪಾಕಿಸ್ತಾನದಿಂದ ದುಡಿದು ತಿನ್ನೋದಕ್ಕೆ ಅಂತ ಇಂಗ್ಲೆಂಡಿಗೆ ಬಂದಂಥ ಹುಡುಗರು. 97%. ಉಳಿದ 3% ಜನರ ಪೈಕಿ ಇರಾನಿಯನ್ಸು, ಸೊಮಾಲಿಯನ್ಸು ಇದ್ದರು. ಅಂಥದ್ದೊಂದು ರಿಪೋರ್ಟ್ ಸಬ್ಮಿಟ್ ಆಗಿದೆ, ಪಾರ್ಲಿಮೆಂಟ್ನಲ್ಲಿ ರಿಪೋರ್ಟ್ ಸಬ್ಮಿಟ್ ಆಗಿದೆ. ಶಾಲಾ ಬಾಲಕಿಯರು ಇವರ ಟಾರ್ಗೆಟ್ ಆಗಿದ್ದರು. ಬ್ರಿಟಿಷ್ ಕ್ರಿಶ್ಚಿಯನ್ ಶಾಲಾ ಬಾಲಕಿಯರು ಇವರ ಟಾರ್ಗೆಟ್ ಆಗಿದ್ದರು. 2.5 ಲಕ್ಷ ಬಾಲಕಿಯರ ಮೇಲೆ ಇದು ನಡೆದಿರುವುದಕ್ಕೆ ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಅಂತ ಬ್ರಿಟನ್ನಿನ ಸಂಸದರು ಹೇಳ್ತಾ ಇದ್ದಾರೆ. ಬ್ರಿಟನ್ನಿಗೆ ವಲಸೆ ಬಂದಿರುವ ಮುಸ್ಲಿಮರು ಈ ಕೃತ್ಯ ಎಸಗಿದ್ದಾರೆ. ಪಾಕಿಸ್ತಾನ ಗ್ರೂಮಿಂಗ್ ಗ್ಯಾಂಗ್ ಇಲ್ಲಿ ಅಸ್ತಿತ್ವದಲ್ಲಿದೆ ಅಂತ ಅಲ್ಲಿನ ಪಾರ್ಲಿಮೆಂಟ್ನಲ್ಲಿ ಸಬ್ಮಿಟ್ ಆಗಿರುವ ರಿಪೋರ್ಟ್ ಹೇಳ್ತಾ ಇದೆ. ಸುಮಾರು 85 ಪ್ರದೇಶಗಳಲ್ಲಿ ಇದು ನಡೆದಿದೆಯಂತೆ. UK ಬೇರೆ ಬೇರೆ ಭಾಗಗಳ 85 ಪ್ರದೇಶಗಳಲ್ಲಿ ಇದು ನಡೆದಿದೆಯಂತೆ. ರಿಪೋರ್ಟ್ ಸಬ್ಮಿಟ್ ಆಗಿದೆ ಇವತ್ತು. ಯುವತಿಯರನ್ನು ಪ್ರೀತಿಯ ಬಲೆಗೆ ಬೀಳಿಸಿಕೊಂಡು ನಂಬಿಸಿ ಲೈಂಗಿಕ ಶೋಷಣೆ ಮಾಡಿ ಬೇರೆ ಬೇರೆ ರೀತಿಯ ಬ್ಲ್ಯಾಕ್ ಮೇಲ್, ಮಾನಸಿಕ ಮತ್ತು ದೈಹಿಕ ಹಿಂಸೆಗೊಳಪಡಿಸಿ ಅಪರಾಧ ಕೃತ್ಯಗಳಿಗೆ ಬಳಸಿಕೊಳ್ಳಲಾಗ್ತಾ ಇತ್ತು ಅನ್ನೋದು ರಿಪೋರ್ಟಿನ ಸಾರಾಂಶ. 1997ರಿಂದ ಈ ಮೋಡಸ್ ಆಪರಂಡೈ ನಡೀತಾ ಇದೆ. ಕನಿಷ್ಠ 85 ಪ್ರದೇಶಗಳಲ್ಲಿ ಗ್ರೂಮಿಂಗ್ ಗ್ಯಾಂಗ್ ಸಕ್ರಿಯವಾಗಿದೆ. ಪಾಕಿಸ್ತಾನ ಮೂಲದ ಟ್ಯಾಕ್ಸಿ ಚಾಲಕರು, ಮಾರುಕಟ್ಟೆ ವ್ಯಾಪಾರಿಗಳು ಇದರಲ್ಲಿದ್ದಾರೆ. ಒಂದೇ ಬಾಲಕಿಯ ಮೇಲೆ 600ಕ್ಕೂ ಹೆಚ್ಚು ಪುರುಷರಿಂದ ಅತ್ಯಾಚಾರ ನಡೆದಿರುವ ಸಾಕ್ಷ್ಯ ಸಿಕ್ಕಿದೆ. ಈ ಜಾಲದ ಸದಸ್ಯರು ಆರಂಭದಲ್ಲಿ ಬಾಲಕಿಯರಿಗೆ ದುಬಾರಿ ಗಿಫ್ಟ್ಗಳನ್ನು ಕೊಡ್ತಾ ಇದ್ರು, ಆಮಿಷ ಒಡ್ತಾ ಇದ್ರು, ಪ್ರೀತಿಯ ನಾಟಕ ಮಾಡಿ ಬಲೆಗೆ ಬೀಳಿಸಿಕೊಳ್ತಾ ಇದ್ರು. ಆ ನಂತರ ಡ್ರಗ್ಸ್ ಮತ್ತು ಬೇರೆ ಬೇರೆ ಮಾದಕ ವಸ್ತುಗಳಿಗೆ ಅವರನ್ನು ವ್ಯಸನಿಗಳನ್ನಾಗಿಸಲಾಗ್ತಾ ಇತ್ತು. ಈ ರೀತಿಯಾಗಿ ದಿ ರೇಪ್ ಗ್ಯಾಂಗ್ ಎನ್ಕ್ವೈರಿ ರಿಪೋರ್ಟ್ ಅನ್ನುವ ಹೆಸರಿನ ಒಂದು ರಿಪೋರ್ಟ್ ಸಬ್ಮಿಟ್ ಆಯಿತು ಪಾರ್ಲಿಮೆಂಟ್ನಲ್ಲಿ. ಸ್ವತಃ ಸಂಸದರೇ ಈ ರಿಪೋರ್ಟನ್ನು ಬಿಡುಗಡೆ ಮಾಡಿದ್ದಾರೆ. ನಾರ್ತ್ ಇಂಗ್ಲೆಂಡಿನ ರೋಥರ್ಹ್ಯಾಮ್ನಲ್ಲಿ 1400 ಪ್ರಕರಣ,
ಟೆಲ್ಫೋರ್ಡ್ನಲ್ಲಿ 1000 ಪ್ರಕರಣ, ನ್ಯೂ ಕ್ಯಾಸಲ್, ಟೆಲ್ಫೋರ್ಡ್, ಆಕ್ಸ್ಫರ್ಡ್, ಹಡ್ಡರ್ಸ್ಫೀಲ್ಡ್, ಬ್ರಿಸ್ಟಲ್, ಬ್ರಾಡ್ಫೋರ್ಡ್ ನಗರಗಳಲ್ಲಿ ತುಂಬ ಜಾಸ್ತಿ ಕೇಸ್ಗಳಾಗಿದ್ದಾವಂತೆ. 2025ರಲ್ಲೇ 1200ಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದವು. ಬೆಳಕಿಗೆ ಬಾರದೇ ಇರುವ ಪ್ರಕರಣಗಳ ಸಂಖ್ಯೆ ಇನ್ನೂ ಹೆಚ್ಚು, ಯಾಕಂದರೆ ಕಂಪ್ಲೇಂಟ್ ಕೊಡೋದಕ್ಕೆ ಪೋಷಕರು ತಯಾರಾಗ್ತಾ ಇಲ್ಲ, ಆ ಬಾಲಕಿಯರು ತಯಾರಾಗ್ತಾ ಇಲ್ಲ. ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಗ್ಯಾಂಗ್ ನಿಮ್ಮ ಮನೆಯ ಮೇಲೆ ದಾಳಿ ಮಾಡುತ್ತೆ ಅಂತ ಹೆದರಿಸ್ತಾ ಇದ್ದಾರಂತೆ. ಈ ವಿಷಯದಲ್ಲಿ ಬ್ರಿಟನ್ನಿನ ತುಂಬ ದೊಡ್ಡದೊಂದು ಜನಾಕ್ರೋಶ ಆಯಿತು. ಜನಾಕ್ರೋಶ ಅದಾದ ನಂತರ ಸಂಸದರ ಒಂದು ನಿಯೋಗ ರಚನೆ ಮಾಡಿ ತನಿಖೆ ಮಾಡಿಸುವುದು ಅನಿವಾರ್ಯ ಆಯಿತು ಪಾರ್ಲಿಮೆಂಟಿಗೆ. ಆ ತನಿಖೆಯ ರಿಪೋರ್ಟ್ ಇವತ್ತು ಸಬ್ಮಿಟ್ ಆಗಿದೆ. ರೂಪರ್ಟ್ ಲೋ ಅಂತ ಬ್ರಿಟನ್ನಿನ ಸಂಸದರು ಸಬ್ಮಿಟ್ ಮಾಡಿದ್ರು. 1997ರಿಂದ ನಡೀತಾ ಇದ್ರು, ಯಾಕೆ ಏನೂ ಆಗಲೇ ಇಲ್ಲ. ಆ ದೇಶದಲ್ಲೂ ಪ್ರಜಾಪ್ರಭುತ್ವನೇ ಇರೋದು. ಆ ದೇಶದಲ್ಲಿರುವುದು ಪ್ರಜಾಪ್ರಭುತ್ವವೇ. ವಲಸೆ ಬಂದವರು ನಾಗರಿಕತ್ವವನ್ನು ಪಡ್ಕೊಂಡು ವೋಟರ್ಗಳಾಗಿದ್ದಾರಲ್ಲಿ. ಅಲ್ಲಿಯ ಬಹುತೇಕ ವಲಸಿಗರು, ಮುಸ್ಲಿಂ ವಲಸಿಗರು ಸಪೋರ್ಟ್ ಮಾಡೋದು ಲೇಬರ್ ಪಾರ್ಟಿಗೆ. ಲೇಬರ್ ಪಾರ್ಟಿ ಅಧಿಕಾರದಲ್ಲಿದೆ. ಅಪೋಸಿಷನ್ ಅವರು ಅಲಿಗೇಷನ್ ಮಾಡ್ತಾ ಇರೋದು ಎಲ್ಲೆಲ್ಲಿ ಲೇಬರ್ ಪಾರ್ಟಿಯ ಸಂಸದರಿದ್ದಾರೋ ಅಲ್ಲೇ ಜಾಸ್ತಿ ಆಗ್ತಾ ಇದೆ ಇದು ಅಂತ ಅವ್ರ ಅಲಿಗೇಷನ್. ಅಲ್ಲಿ ದೊಡ್ಡದೊಂದು ಸಹಿ ಸಂಗ್ರಹಣೆ ಅಭಿಯಾನ ನಡೀತು. ಅವ್ರಿಗೆ ಈ ರೂಪರ್ಟ್ ಲೋ ಥ್ಯಾಂಕ್ಸ್ ಹೇಳಿದ್ದು. 2,60,972 ಬ್ರಿಟನ್ನಿನ ಮಹಿಳೆಯರು ಮತ್ತು ಪುರುಷರು ಸೈನ್ ಹಾಕ್ತಾರೆ. ಕ್ಯಾಂಪೇನ್ ನಡೆಯುತ್ತೊಂದು ಇದರ ತನಿಖೆ ಆಗಬೇಕು ಅಂತ. ಆ ಕಾರಣಕ್ಕಾಗಿ ಸಂಸದರ ನಿಯೋಗದಿಂದ ತನಿಖೆ ನಡೆಸಿರೋದು. 5 ತಿಂಗಳ ಹಿಂದೆ ಹೀಗೆ ಒಂದು ಸಿಖ್ ಹುಡುಗಿದೊಂದು ಕಿಡ್ನ್ಯಾಪ್ ಆಗುತ್ತಲ್ಲಿ. ಸಿಖ್ ಸಮುದಾಯ ದೊಡ್ಡ ಪ್ರಮಾಣದಲ್ಲಿದೆ. ಅವ್ರಿಗೆ ಗೊತ್ತಾಗುತ್ತೆ ಯಾವ ಮನೇಲಿದ್ದಾಳು ಅವಳು ಅಂತ. ಎಲ್ಲರೂ ಗುಂಪು ಕಟ್ಕೊಂಡು ನುಗ್ಗುತ್ತಾರೆ ಆ ಮನೆಗೆ. ಬಟ್ ಇವ್ರು ಹೋಗೋ ಅಷ್ಟರಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಆಗಿರುತ್ತೆ. ಜೀವಂತವಾಗಿ ಕರ್ಕೊಂಡಂತೂ ಬಂದಿದ್ದಾರೆ ಆ ಬಾಲಕಿಯನ್ನು. 2.5 ಲಕ್ಷ ಕೇಸ್ ಅಂತೆ 1992ರಿಂದ ಇಲ್ಲಿ ತನಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.